10th ರಿಸಲ್ಟ್ ಬಂತು ಬನ್ರಿ ಪ್ರಣವ್ದು. ಹೌದಾ? ಪ್ರಣವ್ ಬಾ, ನಿನ್ ಫೋನ್ ಬಿಟ್ಬಿಟ್ಟು ಬಾ, ಇಲ್ಲಿ ರಿಸಲ್ಟ್ ಬಂದೈತೆ ನೋಡಿ ಎಷ್ಟು ತೆಗ್ದವನೆ. ಕನ್ನಡದಲ್ಲಿ 80 ತೆಗ್ದೊಂಡ್ಕೊಡ್ರಿ, ಪರವಾಗಿಲ್ಲ. ನನ್ ಮರ್ಯಾದೆ ಉಳಿಸ್ಬಿಟ್ಟೆ. 80 ತೆಗ್ದ್ಬಿಟ್ಟು ಮ್ಯಾಥ್ಸ್ ಅಲ್ಲಿ 45 ತೆಗ್ದೋನೆ. ಹೋಗ್ಲಿ ಬಿಡಿ. ಇಂಗ್ಲಿಷು ಪಾಸು ಎಲ್ಲ ಸೇರಿ 63% ಕೊಂಡ್ರಿ. ನನ್ ಮಗ್ನೆ ಬೇಸ್ಕಳ್ಳ. ಏನ್ ಮಾಡಕ್ ಇಷ್ಟ ನಿಮ್ಗೆ? ಡಾಕ್ಟರ್ ಆಗ್ಬೇಕಂತನಾ? ಈ ಪರ್ಸೆಂಟೇಜ್ ಆಗಲ್ಲ ಬಿಡು. ಡ್ಯಾನ್ಸ್ ಕ್ಲಾಸಿಗೆ ಸೇರ್ತೀಯಾ, ಆಕ್ಟಿಂಗ್ ಕ್ಲಾಸಿಗೆ ಸೇರ್ತೀಯಾ, PCMB ಮಾಡ್ತೀಯಾ, ಸೈನ್ಸ್ ಮಾಡ್ತೀಯಾ, ಏನ್ ಮಾಡ್ತೀಯಾ, ಕಾಮರ್ಸ್ ಸೇರ್ತೀಯಾ, ಇನ್ನು ಕ್ರಿಕೆಟ್ ಆಡಕ? ಸರಿ ಬಿಡಿ, ಕೋಚಿಂಗ್ ಹಾಕ್ಬಿಡಿ. ಪಾಸ್ ಆಗ್ಬಿಟ್ಟವನೆ, ಹೋಗಿ ಏನಾದ್ರು ಸ್ವೀಟ್ ತಗೊಬನ್ರಿ. ಪಾಸ್ ಆದ ನನ್ ಮರ್ಯಾದೆ ಉಳಿಸ್ಬಿಟ್ಟ ನನ್ ಮಗ. ರಿಲೇಷನ್ ಗಳ ಮುಂದೆ ಮರ್ಯಾದೆ ಹೋಗಿರೋದು. ಟೆನ್ಷನ್ನೇ ಮಾಡ್ಕೊಳಕ್ ಹೋಗ್ಬಿಡ. ಪಾಸ್ ಆಗಿದ್ಯಾ ಸಾಕು ಅಲ್ವೇನ್ರಿ? ಅವ್ನ್ ಪಾಸ್ ಆದ್ನ ಸಾಕು, ತಲೆ ಕೆಡ್ಸ್ಕೊಬಿಡ. ನಾವಿದೀವ್ ತಾನೇ ನಿನ್ ಸಪೋರ್ಟ್ಗೆ. ನಿನ್ಗೇನು ಕ್ರಿಕೆಟ್ ಕೋಚಿಂಗ್ ಸೇರ್ಕೋಬೇಕಾ, ಕ್ರಿಕೆಟ್ ಆಡ್ಬೇಕಾ? ಹೆಂಗಾರು ಹೋಗು ನನ್ ಮಗನೇ, ಏನಾರು ಮಾಡು, ನೀನ್ ಇಷ್ಟ ಬಂದಾಗ ನೀನ್ ಮಾಡು. ಹೋಗ್ಬಿಟ್ಟು ಸ್ವೀಟ್ ತಗೊಬನ್ರಿ. ಸ್ಟೇಟಸ್ ಹಾಕ್ಬಿಟ್ಟು ಜಾಡ್ತಾ ಇರೋದೆ ಆಯ್ತಾ? ರೀ ರಿಸಲ್ಟ್ ಬಂದೈತ್ ನೋಡಿ, ನಿಮ್ ಮಗ ಏನ್ ದಬ್ಬಾಕವನೆ ಅಂತ ಅಂದ್ಬಿಟ್ಟು. ಎಷ್ಟು ಬಂದೈತೆ ನೋಡ್ ಫಸ್ಟ್. ತೆಗ್ದ ನಮ್ ಮರ್ಯಾದೆನ. 95 ಬಂದಿದೆ. ಹೆಂಗ್ 95 ಬಂತ? ಅಲ್ಲ ನೀನ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದೀನಿ. ಏನಿಲ್ಲ 98 ಎಬೋ ಬರುತ್ತೆ ಅಂತ ತಾನೇ ನೀನು. ವೇಸ್ಟ್ ರೀ, ಇವ್ನ ಕೋಚಿಂಗ್ ಹಾಕಿದ್ದು ಎಲ್ಲ ವೇಸ್ಟ್, ದಂಡ ಇವನಿಗೆ. ಬಂತು ಫೋನ್. ಹಲೋ, ಪುಷ್ಪ ಹೇಳಿ. ಓಹೋ 98 ಕಂಗ್ರಾಚುಲೇಷನ್ಸ್. ಒಂದ್ 5 ನಿಮಿಷ ಮಾಡ್ತೀನಿ. ಹೇಳ್ತೀನಿ ಮಾಡ್ತೀನಿ. ನಾವ್ ಇನ್ನ ಚೆಕ್ ಮಾಡಿಲ್ಲ ರಿಸಲ್ಟ್. ಸರಿ ಮಾಡ್ತೀನಿ. ತೆಗ್ದಲ್ಲಪ್ಪ ನನ್ ಮರ್ಯಾದೆನಾ. 99 ಆದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ದೆ ನಾನ್. ನಿಂದು ಏನ್ರಿ ಒಂದು ಕತೆ? ಈಗ ಹಿಂಗಾದ್ರೆ ಇಷ್ಟ ಮಾರ್ಕ್ಸ್ ತಗೊಂಡು ಡ್ಯಾನ್ಸ್ ಕ್ಲಾಸು? ಯಾವ್ದಪ್ಪ ಡ್ಯಾನ್ಸ್ ಕ್ಲಾಸು? ಅವೆಲ್ಲ ಇಲ್ಲ. ನಿಮ್ ಅಪ್ಪಂಗ್ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು, ಆಗಕ್ಕಾಗ್ಲಿಲ್ಲ. ಅವ್ರಂತೂ PCMB ತಗೋ, ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರಾಯ್ತು. ಬೆಳಿಗ್ಗೆ ರಾತ್ರಿ ಅನ್ನಲ್ದಂಗ್ ನಾನು ಮಲ್ಗಲ್ದು ಇವ್ನಿಗೆ ಎದ್ದು ಕೂಡ್ಸಿ ಓದಿಸಿ ಕೋಚಿಂಗ್ ಎಲ್ಲ ಹಾಕಿ ಲಕ್ಷಾಂತರ ರೂಪಾಯಿ ವೇಸ್ಟ್, ದಂಡ ಇವನ್ಗೆ. ಬೇರೆ ಮಕ್ಳು ನೋಡ್ ಕಲಿಬೇಕು ಇವನು. ಸೀರಿಯಸ್ಲಿ ಐ ಆಮ್ ಸೋ ಡಿಸಪಾಯಿಂಟೆಡ್.